ಇನ್ನ ಇದೇ ಸಂದರ್ಭದಲ್ಲಿ ಸ್ಟಾರ್ ವಾರ್ನ ವಿಚಾರವಾಗಿ ಪ್ರೇಮ್ ಕೂಡ ಮಾತಾಡಿದ್ದಾರೆ, ರಕ್ಷಿತಾ ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಸುದೀಪ್ ಮತ್ತು ದರ್ಶನ್ ಇಬ್ಬರು ಜೋಡೆತ್ತುಗಳಿದ್ದಂಗೆ, ಇಬ್ಬರ ನಡುವೆ ಮನಸ್ತಾಪ ಇದ್ದರೆ ಅದನ್ನ ಅವರೇ ಬಗೆಹರಿಸ್ಕೋತಾರೆ ಅಂತ ಹೇಳಿ ಪ್ರೇಮ್ ಹೇಳಿದ್ದಾರೆ. ಏನು ಡಿಸೆಂಬರ್ ಕಳೀತಾ ಬಂತು, ಈಗಾಗಲೇ ಹೊಸ ವರ್ಷಕ್ಕೆ ಏನು ದಿನಗಣನೆ ಶುರುವಾಗಿರುವಂತದ್ದು. ಸೊ ಒಂದು ರೀತಿ ಡಿಸೆಂಬರ್ ಅಲ್ಲಿ ಸಿನಿ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಹಾಯ್ ಸರ್. ಹಾಯ್. ಹೊಸ ವರ್ಷದ ಶುಭಾಶಯಗಳು ಇನ್ ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ, ತುಂಬಾ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ 7 ಬೆಳಗಳನ್ನ ಕಂಡಂತವ್ರು, ಬಹುದೊಡ್ಡ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತಂತವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತಾಡ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನು ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ. ಬೇಸಿಕಲಿ ಸುದೀಪ್ ಅವರು ಹೇಳಿರೋದು ಬಂದ್ಬಿಟ್ಟು ಪೈರಿಸಿ ಬಗ್ಗೆ ವಾರ್ ಅಂತ. ನಾಟಕ ಸ್ಟಾರ್ ವಾರ್ ಇವತ್ತು ನಮ್ಮಲ್ಲಿ ಯಾವ ಸ್ಟಾರ್ ವಾರ್ ಇಲ್ಲ. ಸಿನಿಮಾ ಬಂದ್ಬಿಟ್ಟು ವಾರ್ ಬಂದ್ಬಿಟ್ಟು ಒಂದಕ್ಕೊಂದು ಸಿನಿಮಾ ಬಿಸ್ನೆಸ್ ಅಲ್ಲಿ ವಾರ್ ಬಿಟ್ರೆ ಸ್ಟಾರ್ ವಾರ್ ಅಂತ ಬರೋದೇ ಇಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು, ಬೇರೆ ಲ್ಯಾಂಗ್ವೇಜ್ ಅಲ್ವಲ್ಲ. ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಸ್ಟಾರ್ ವಾರ್ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು, ಬೇರೆ ಹೀರೋಗಳು ಬಂದಾಗ ವಾರ್ ಮಾಡಬಹುದು. ಇದು ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಸಿನಿಮಾಗಳಾಗಿರೋದ್ರಿಂದ ಈ ಸ್ಟಾರ್ ವಾರ್ ಅಂತ ಬರಲ್ಲ. ಈ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ. ನಾನು ಅವಾಗಲೇ ಹೇಳಿದೆ, ಒಬ್ಬ ಆಲ್ರೆಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಅಂಡ್ ಮಾರ್ಕ್ ಇದೆ ಆಲ್ರೆಡಿ. ಸೆಕೆಂಡ್ ಡೆವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನು ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾನೆ. ಲೆಕ್ಕಕಳಿ ಹೆಂಗ್ ಹಾಕಿದ್ದಾರೆ ಅಂತ 45 ಇದೆ. ಅಂದ್ರೆ ಈ ತರ ಅಂದ್ರೆ ಪೈರಿಸಿ ಬಗ್ಗೆ ವಾರು, ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪ್ ಅವರು. ಅದನ್ನ ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನ್ ಮಾಡ್ತಾರೆ, ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ. ಎಲ್ಲಾರು ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ, ಎಲ್ಲ ಒಂಥರ ಜೋಡೆತ್ತುಗಳಿದ್ದಂಗಿದ್ದೀವಿ ಎಲ್ಲರೂ. ಯಾವ ವಾರು ಇಲ್ಲ ಇಲ್ಲಿ ಖಂಡಿತ. ಹಾಗೆ ಹೇಳೋದಾಗಿದ್ರೆ ಪೈರಸಿ ಅಂತೇಳಿ ಪದ ಬಳಸಬಹುದಿತ್ತು. ಅದು ಬಿಟ್ರೆ ಇನ್ನೊಂದು ಟ್ವೀಟ್ ಮಾಡ್ತಾರೆ, ಟ್ವೀಟ್ ಅಲ್ಲಿ ಒಂದಿಷ್ಟು ಬ್ರಾಕೆಟ್ ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ತಾರೆ, ರೆಡಿನಾ ಅಲರ್ಟ್. ಹೌದು, ಖಂಡಿತವಾಗ್ಲು ರೆಡಿನಾ ಅಲರ್ಟ್ ಮೀನ್ಸ್ ಲೈಕ್ ಹೆಂಗೆ ಅಂತಂದ್ರೆ, ನಿಮ್ಗೆ ರೆಡಿ ಅಲರ್ಟ್ ಅಂತಂದ್ರೆ ನೀವ್ ಯಾವಾಗ ಪೈರಿಸಿಗಳನ್ನ ಸ್ಟಾರ್ಟ್ ಮಾಡ್ತೀರಾ. ಈಗ ನಂದೇ ತಗೊಳ್ಳಿ, ನಾವೇ ಸಿನಿಮಾಗಳು ಮಾಡಿದಾಗ ವಿಲನ್ ಟೈಮಲ್ಲಿ ಹೆವಿ ಪೈರಿಸಿ ಮಾಡ್ಬಿಟ್ರು, ಹೆವಿ ಟೋಟಲ್. ಅದ್ರ ಬಗ್ಗೆ ವಿರುದ್ಧವಾಗಿ ಹೊಡೆದಾಡ್ಕೊಂಡು ನಾನೇನು ಹೇಳಿದೆ, ಎಲ್ಲ ನಮ್ಮಲ್ಲೇ ಕಾಲೆಳ್ಕೊಂಡು ಸಾಯ್ಬೇಡ್ರಪ್ಪ ನೀವುಗಳು, ಪೈರಿಸಿ ಮಾಡ್ಬೇಡ್ರಪ್ಪ ಅನ್ಕೊಂಡು. ಸೊ ಆತರ ಎಸ್ ರೆಡಿನಾ ಅಂತಂದ್ರೆ ನೀವ್ ಯಾವಾಗ ಯುದ್ಧಕ್ಕೆ ಬರಕ್ ರೆಡಿ ಆಗ್ತೀರಾ. ಯುದ್ಧ ಅಂತಂದ್ರೆ ಏನು, ಪೈರಿಸಿ ಅವ್ರು ನಾವು ಸಿನಿಮಾಗಳಾಕಿ ಸಣ್ಣ ಸಣ್ಣ ತುಣುಕುಗಳು, ಸಣ್ಣ ಸಣ್ಣ ವಿಡಿಯೋಗಳು, ಪಿಕ್ಚರ್ ನಡೀತಾ ಇರ್ಬೇಕು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾನೆ ಬಂಡವಾಳ. ಇಲ್ಲಿ ಬ್ರದರ್, ನನಗಾಗಲಿ, ಒಬ್ಬ ನಿರ್ದೇಶಕನಿಗಾಗ್ಲಿ, ಒಬ್ಬ ಕಲಾವಿದನಿಗಾಗ್ಲಿ ನೋವಾಗಲ್ಲ. ಅದು ಒಬ್ಬ ನಿರ್ಮಾಪಕ ನೋವಾಗುತ್ತೆ. ಯಾಕಂದ್ರೆ ದುಡ್ಡು ಬಂಡವಾಳ ಹೊಸಿ ಹಾಕಿರ್ತಾನ ಅವನು. ಎಕ್ಸ್ಟ್ರಾ ಆಡಿ ನಾನು ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ ಅಂತ ಬರ್ತೀನಿ. ಜೀವನ ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ ಅಂತ. ಈ ತರ ಅಂದ್ರೆ ಅದ್ಭುತವಾದ ಲೈನ್ಗಳು, ಅದ್ಭುತವಾದ ಇದು. ಪ್ರತಿ ಇಂಡಸ್ಟ್ರಿಗೂ, ಪ್ರತಿಯೊಬ್ಬನಿಗೂ, ಇಂಡಸ್ಟ್ರಿಗೆ ಅನ್ನೋದಕ್ಕಿಂತ ಪ್ರತಿಯೊಂದು ಮನೆಗೂ ಆ ಸಾಂಗ್ ರೀಚ್ ಆಗಬೇಕು. ಪ್ರತಿಯೊಬ್ಬನ ಹಾರ್ಟ್ಗೆ, ಮನಕ್ಕೆ ಟಚ್ ಆಗಬೇಕು. ಆಮೇಲೆ ಅದರಿಂದ ಏನಾದ್ರೂ ಉಪಯೋಗ ಆಗಬೇಕು. ಅಂದ್ರೆ ಈಗ ಒಂದು ಪ್ರತಿ ಸಿನಿಮಾಗಳು ಮಾಡಿದಾಗ ಅದರಿಂದ ಏನಾದ್ರೂ ಒಂದು ಯೂಸ್ ಆಗುತ್ತೆ ಆಡಿಯನ್ಸ್, ಜನಗಳಿಗೆ ಅದರಿಂದ ಏನಾದ್ರು ಕಲಿತಾರೆ. ಕಮರ್ಷಿಯಲಿ ಈ ತರದ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ ಬ್ರದರ್, ಏನಿಲ್ಲ. ಕೇಡಿ ಭಾರತದ ಗಡಿ ದಾಟ್ಬಿಟ್ಟು ಸೊ ಫಾರಿನ್ ಅಲ್ಲೂ ಕೂಡ ಸಖತ್ ಸೌಂಡ್ ಮಾಡ್ತಾ ಇದೆ. ಸೊ ಕೇಡಿ ಬರ್ತಾ ಇದೆ, ಏನಂತ ಬರ್ತಿದೆ. ಸೊ 26th ಸಾಂಗ್ ಬರ್ತಾ ಇದೆ. 26th ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತಾ ಇದೀನಿ. ಹೊಸ ವರ್ಷ ಖಂಡಿತವಾಗಿ ಪಿಕ್ಚರ್ ತಗೋ ಬರ್ತೀನಿ. ಓಕೆ ಸರ್, ಕೇಡಿ ಸಕ್ಸಸ್ ಮೆಟಲ್ ಸಿಗೋಣ. ಥ್ಯಾಂಕ್ ಯು ಬ್ರದರ್. ಸೊ ಇದಿಷ್ಟು ಪ್ರೇಮ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನ ಇದೇ ಸಂದರ್ಭದಲ್ಲಿ ಸ್ಟಾರ್ ವಾರ್ನ ವಿಚಾರವಾಗಿ ಪ್ರೇಮ್ ಕೂಡ ಮಾತಾಡಿದ್ದಾರೆ, ರಕ್ಷಿತಾ ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಸುದೀಪ್ ಮತ್ತು ದರ್ಶನ್ ಇಬ್ಬರು ಜೋಡೆತ್ತುಗಳಿದ್ದಂಗೆ, ಇಬ್ಬರ ನಡುವೆ ಮನಸ್ತಾಪ ಇದ್ದರೆ ಅದನ್ನ ಅವರೇ ಬಗೆಹರಿಸ್ಕೋತಾರೆ ಅಂತ ಹೇಳಿ ಪ್ರೇಮ್ ಹೇಳಿದ್ದಾರೆ.
ಏನು ಡಿಸೆಂಬರ್ ಕಳೀತಾ ಬಂತು, ಈಗಾಗಲೇ ಹೊಸ ವರ್ಷಕ್ಕೆ ಏನು ದಿನಗಣನೆ ಶುರುವಾಗಿರುವಂತದ್ದು. ಸೊ ಒಂದು ರೀತಿ ಡಿಸೆಂಬರ್ ಅಲ್ಲಿ ಸಿನಿ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಹಾಯ್ ಸರ್. ಹಾಯ್. ಹೊಸ ವರ್ಷದ ಶುಭಾಶಯಗಳು ಇನ್ ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ, ತುಂಬಾ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ 7 ಬೀಳುಗಳನ್ನ ಕಂಡಂತವ್ರು, ಬಹುದೊಡ್ಡ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತಂತವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತಾಡ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನದು? ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ. ಬೇಸಿಕಲಿ ಸುದೀಪ್ ಅವರು ಹೇಳಿರೋದು ಬಂದ್ಬಿಟ್ಟು ಪೈರಿಸಿ ಬಗ್ಗೆ ವಾರ್ ಅಂತ. ನಾಟಕ ಸ್ಟಾರ್ ವಾರ್ ಇವತ್ತು ನಮ್ಮಲ್ಲಿ ಯಾವ ಸ್ಟಾರ್ ವಾರ್ ಇಲ್ಲ. ಸಿನಿಮಾ ಬಂದ್ಬಿಟ್ಟು ವಾರ್ ಬಂದ್ಬಿಟ್ಟು ಒಂದಕ್ಕೊಂದು ಸಿನಿಮಾ ಬಿಸ್ನೆಸ್ ಅಲ್ಲಿ ವಾರ್ ಬಿಟ್ರೆ ಸ್ಟಾರ್ ವಾರ್ ಅಂತ ಬರೋದೇ ಇಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು, ಬೇರೆ ಲ್ಯಾಂಗ್ವೇಜ್ ಅಲ್ವಲ್ಲ. ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಸ್ಟಾರ್ ವಾರ್ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು, ಬೇರೆ ಹೀರೋಗಳು ಬಂದಾಗ ವಾರ್ ಮಾಡಬಹುದು. ಇದು ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಸಿನಿಮಾಗಳಾಗಿರೋದ್ರಿಂದ ಈ ಸ್ಟಾರ್ ವಾರ್ ಅಂತ ಬರಲ್ಲ. ಈ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಒಬ್ಬ ಆಲ್ರೆಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಅಂಡ್ ಮಾರ್ಕ್ ಇದೆ. ಆಲ್ರೆಡಿ ಸೆಕೆಂಡ್ ಡೆವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನು ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾನೆ. ಲೆಕ್ಕಕಳಿ ಹೆಂಗ್ ಹಾಕಿದ್ದಾರೆ ಅಂತ 45 ಇದೆ. ಅಂದ್ರೆ ಈ ತರ ಅಂದ್ರೆ ಪೈರಿಸಿ ಬಗ್ಗೆ ವಾರು, ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪ್ ಅವರು. ಅದನ್ನ ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನ್ ಮಾಡ್ತಾರೆ, ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ. ಎಲ್ಲಾರು ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ. ಎಲ್ಲ ಒಂಥರ ಜೋಡೆತ್ಗಳಿದ್ದಂಗೆ ಇದ್ದೀವಿ ಎಲ್ಲರೂ. ಯಾವ ವಾರು ಇಲ್ಲ ಇಲ್ಲಿ ಖಂಡಿತ. ಹಾಗೆ ಹೇಳೋದಾಗಿದ್ರೆ ಪೈರಸಿ ಅಂತೇಳಿ ಪದ ಬಳಸಬಹುದಿತ್ತು. ಅದು ಬಿಟ್ರೆ ಇನ್ನೊಂದು ಟ್ವೀಟ್ ಮಾಡ್ತಾರೆ, ಟ್ವೀಟ್ ಅಲ್ಲಿ ಒಂದಿಷ್ಟು ಬ್ರಾಕೆಟ್ ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ತಾರೆ, ರೆಡಿನಾ ಅಲರ್ಟ್. ಹೌದು, ಖಂಡಿತವಾಗ್ಲು ರೆಡಿನಾ ಅಲರ್ಟ್ ಮೀನ್ಸ್ ಲೈಕ್ ಹೆಂಗೆ ಅಂತಂದ್ರೆ, ನಿಮ್ಗೆ ರೆಡಿ ಅಲರ್ಟ್ ಅಂತಂದ್ರೆ ನೀವ್ ಯಾವಾಗ ಪೈರಿಸಿಗಳನ್ನ ಸ್ಟಾರ್ಟ್ ಮಾಡ್ತೀರಾ. ಈಗ ನಂದೇ ತಗೊಳ್ಳಿ, ನಾವೇ ಸಿನಿಮಾಗಳು ಮಾಡಿದಾಗ ವಿಲನ್ ಟೈಮ್ ಅಲ್ಲಿ ಹೆವಿ ಪೈರಿಸಿ ಮಾಡ್ಬಿಟ್ರು, ಹೆವಿ ಟೋಟಲ್. ಅದ್ರ ಬಗ್ಗೆ ವಿರುದ್ಧವಾಗಿ ಹೊಡೆದಾಡ್ಕೊಂಡು ನಾನೇನು ಹೇಳಿದೆ, ಎಲ್ಲ ನಮ್ಮಲ್ಲೇ ಕಾಲೆಳ್ಕೊಂಡು ಸಾಯ್ಬೇಡ್ರಪ್ಪ ನೀವುಗಳು, ಪೈರಿಸಿ ಮಾಡ್ಬಿಡ್ರಪ್ಪ ಅನ್ಕೊಂಡು. ಸೊ ಆತರ ಎಸ್ ರೆಡಿನಾ ಅಂತಂದ್ರೆ ನೀವ್ ಯಾವಾಗ ಯುದ್ಧಕ್ಕೆ ಬರಕ್ ರೆಡಿ ಆಗ್ತೀರಾ. ಯುದ್ಧ ಅಂತಂದ್ರೆ ಏನು, ಪೈರಿಸಿ ಅವ್ರು ನಾವು ಸಿನಿಮಾಗಳಾಕಿ ಸಣ್ಣ ಸಣ್ಣ ತುಣುಕುಗಳು, ಸಣ್ಣ ಸಣ್ಣ ವಿಡಿಯೋಗಳು, ಪಿಕ್ಚರ್ ನಡೀತಾ ಇರ್ಬೇಕು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾನೆ ಬಂಡವಾಳ. ಇಲ್ಲಿ ಬ್ರದರ್, ನನಗಾಗಲಿ ಒಬ್ಬ ನಿರ್ದೇಶಕನಿಗಾಗ್ಲಿ, ಒಬ್ಬ ಕಲಾವಿದನಿಗಾಗ್ಲಿ ನೋವಾಗಲ್ಲ. ಅದು ಒಬ್ಬ ನಿರ್ಮಾಪಕ ನೋವಾಗುತ್ತೆ. ಯಾಕಂದ್ರೆ ದುಡ್ಡು ಬಂಡವಾಳ ಒಸಿ ಹಾಕಿರ್ತಾನ ಅವನು. ಎಕ್ಸ್ಟ್ರಾ ಆಡಿ ನಾನು ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ ಅಂತ ಬರ್ದೀನಿ. ಜೀವನ ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ ಅಂತ. ಈ ತರ ಅಂದ್ರೆ ಅದ್ಭುತವಾದ ಲೈನ್ಗಳು, ಅದ್ಭುತವಾದ ಇದು. ಪ್ರತಿ ಇಂಡಸ್ಟ್ರಿಗೂ, ಪ್ರತಿಯೊಬ್ಬನಿಗೂ, ಇಂಡಸ್ಟ್ರಿಗೆ ಅನ್ನೋದಕ್ಕಿಂತ ಪ್ರತಿಯೊಂದು ಮನೆಗೂ ಆ ಸಾಂಗ್ ರೀಚ್ ಆಗಬೇಕು. ಪ್ರತಿಯೊಬ್ಬನ ಹಾರ್ಟ್ಗೆ, ಮನಕ್ಕೆ ಟಚ್ ಆಗಬೇಕು. ಆಮೇಲೆ ಅದರಿಂದ ಏನಾದ್ರೂ ಉಪಯೋಗ ಆಗಬೇಕು. ಅಂದ್ರೆ ಈಗ ಒಂದು ಪ್ರತಿ ಸಿನಿಮಾಗಳು ಮಾಡಿದಾಗ ಅದರಿಂದ ಏನಾದ್ರೂ ಒಂದು ಯೂಸ್ ಆಗುತ್ತೆ ಆಡಿಯನ್ಸ್, ಜನಗಳಿಗೆ. ಅದರಿಂದ ಏನಾದ್ರು ಕಲಿತಾರೆ. ಕಮರ್ಷಿಯಲಿ ಈ ತರದ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ ಬ್ರದರ್, ಏನಿಲ್ಲ. ಕೇಡಿ ಭಾರತದ ಗಡಿ ದಾಟ್ಬಿಟ್ಟು ಸೊ ಫಾರಿನ್ ಅಲ್ಲೂ ಕೂಡ ಸಖತ್ ಸೌಂಡ್ ಮಾಡ್ತಾ ಇದೆ. ಸೊ ಕೇಡಿ ಬರ್ತಾ ಇದೆ, ಏನಂತ ಬರ್ತಿದೆ. ಸೊ 26th ಸಾಂಗ್ ಬರ್ತಾ ಇದೆ. 26th ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತಾ ಇದೀನಿ. ಹೊಸ ವರ್ಷ ಖಂಡಿತವಾಗಿ ಪಿಕ್ಚರ್ ತಗೋ ಬರ್ತೀನಿ. ಓಕೆ ಸರ್, ಕೇಡಿ ಸಕ್ಸಸ್ ಮೆಟಲ್ ಸಿಗೋಣ. ಥ್ಯಾಂಕ್ ಯು ಬ್ರದರ್. ಸೊ ಇದಿಷ್ಟು ಪ್ರೇಮ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.